ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಸರಬರಾಜು ಆಗುತ್ತಿದ್ದ ಜಲ್ಲಿಕಲ್ಲು ಹಾಗೂ ಇತರೆ ಕಲ್ಲಿನ ಉತ್ಪನ್ನಗಳ ಪೂರೈಕೆಯನ್ನ ತಮಿಳುನಾಡು ಸರ್ಕಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವುದರಿಂದ ಬೆಂಗಳೂರು ಸೇರಿದಂತೆ ಗಡಿಭಾಗದ ಜಿಲ್ಲೆಗಳಲ್ಲಿ ನಿರ್ಮಾಣ ಕಾಮಗಾರಿಗಳ ಮೇಲೆ ಇದರ ಪರಿಣಾಮ ಹೆಚ್ಚಾಗುವ ನಿರೀಕ್ಷೆಯಿದ್ದು, ಜೊತೆಗೆ ಟಿಪ್ಪರ್ ಮಾಲೀಕರು ಹಾಗೂ ಲಾರಿ ಮಾಲೀಕರು ಸಂಕಷ್ಟವನ್ನ ಅನುಭವಿಸುತ್ತಿದ್ದು, ಕೂಡಲೇ ತಮಿಳುನಾಡು ಸರ್ಕಾರ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಜಲ್ಲಿಕಲ್ಲು ಹಾಗೂ ಇತರೆ ಕಲ್ಲಿನ ಉತ್ಪನ್ನಗಳ ಪೂರೈಕೆಯನ್ನ ಮಾಡಬೇಕು ಎಂದು ಟಿಪ್ಪರ್ ಲಾರಿ ಮಾಲೀಕರ ಸಂಘ ಹಾಗೂ ಆರ್ಎಂಸಿ ಲಾರಿ ಮಾಲೀಕರ ಸಂಘ ಮತ್ತು ಹಾಲೋ ಬ್ಲಾಕ್ ಲಾರಿ ಮಾಲೀಕರ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳು ಅತ್ತಿಬೆಲೆ ಗಡಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಇನ್ನು ಈ ವೇಳೆ ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಮುಖ್ಯಸ್ಥರಾದ ಆರ್ ಗೋಪಾಲ್ ರೆಡ್ಡಿರವರು ಮತ್ತು ಎಸ್ವಿಟಿ ಲೋಕೇಶ್ ರೆಡ್ಡಿರವರು ಮಾತನಾಡಿ, ಟಿಪ್ಪರ್ ಮಾಲೀಕರು ಹಾಗೂ ಲಾರಿ ಮಾಲೀಕರು ಕಾನೂನಿನ ಪ್ರಕಾರ ತಮಿಳುನಾಡು ಸರ್ಕಾರಕ್ಕೆ ರಾಯಲ್ಟಿ ಜಿಎಸ್ಟಿ ಪಾವತಿ ಮಾಡಿ ಅಲ್ಲಿಂದ ಕಾನೂನುಬದ್ಧವಾಗಿ ಜಲ್ಲಿಕಲ್ಲು ಹಾಗೂ ಇತರೆ ಕಲ್ಲಿನ ಉತ್ಪನ್ನಗಳನ್ನು ತೆಗೆದುಕೊಂಡು ಬರಲಾಗುತ್ತಿದೆ. ಆದರೆ ಏಕಾಏಕಿ ತಮಿಳುನಾಡು ಸರ್ಕಾರ ಜಲ್ಲಿ ಕಲ್ಲು ಹಾಗೂ ಇತರೆ ಕಲ್ಲಿನ ಉತ್ಪನ್ನಗಳ ಪೂರೈಕೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ರೆ ನಾವು ಎಲ್ಲಿಗೆ ಹೋಗಬೇಕು? ಕೂಡಲೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಗಳ ಬಳಿ ಚರ್ಚೆ ನಡೆಸಿ ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕು ಎಂದು ಒತ್ತಾಯಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಟಿಪ್ಪರ್ ಲಾರಿ ಮಾಲೀಕರ ಸಂಘ ಅಣ್ಣಯ್ಯ ರೆಡ್ಡಿ, ವಿನಯ್ ರೆಡ್ಡಿ, ರೇಣುಕಪ್ಪ, ರಾಧಾಕೃಷ್ಣ, ಮುರುಗೇಶ್, ಶ್ರೀನಾಥ್ ಮತ್ತು ಟಿಪ್ಪರ್ ಹಾಗೂ ಲಾರಿ ಮಾಲೀಕರು ಭಾಗವಹಿಸಿದ್ರು. ಲಾರಿ ಮಾಲೀಕರನ್ನ ಬೇಕು 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 ಟಿಪ್ಪರ್ ಲಾರಿ ಅಸೋಸಿಯೇಷನ್ ಭಾರತ್ ಮಾತಾ ಕಿ ಒಂದೇ ಬೇಕು ಬೇಕು ನಾವು ಬರೋದು ಈ ಕಡೆ ಮಾಡ್ಕೊಂಡು ಮಾಡಿ ಅದರಿಂದ ಸರಿಯಿಲ್ಲ. ಇದು ಬೇಗ ಇವಾಗ ಕರ್ನಾಟಕದಲ್ಲಿ 1000 ರೂಪಾಯಿ ಟನ್ ಮಾತ್ರ ಇದೆ. ತಮಿಳುನಾಡಲ್ಲಿ ಕಡಿಮೆ ತಾನೇ ಇದೆ. ಇವಾಗ ಡೀಸೆಲ್ ಪ್ರೈಸ್ ಜಾಸ್ತಿ ಆಯಿತು. ಇದು ಎಲ್ಲ ಅವರು ಪ್ರೆಷರು ಮಾಲೀಕರನ್ನು ಕೇಳಿದ್ರೆ ಅವರು 1000 ಒಂದು ಆದ್ದರಿಂದ ಇದು ರೇಟು ಪ್ರಶ್ನೆ ಬರೋದಿಲ್ಲ. ಅದು ರೇಟು ಏನೋ ಪ್ರಶ್ನೆ ಬಂದರೆ ನಾವು ಲಾರಿ ಮಾಲೀಕರು ಪ್ರೆಷರ್ ಅವರು ನಾವು ಮಾತಾಡಿ ನಾವು ಪ್ರಶ್ನೆ ಲೋಡ್ ಕೊಡಬೇಕು. ಅದು ಅದು ಗೌರ್ಮೆಂಟ್ ಏನೇ ಇದ್ರು ಕ್ರೆಷರ್ ಅವರು ಗೌರ್ಮೆಂಟ್ ಅವರು ಬಗೆಹರಿಸ್ಕೊಬೇಕು. ನಮ್ಗೆ ಲಾರಿ ಲೋಡ್ ಕೊಡಬೇಕು, ಅಷ್ಟು ಲೋಡ್ ಕೊಡಬೇಕು. ಸರ್ ಈಗ ಇದು ಭಾರತ ದೇಶ, ನಾವು ಬೇರೆ ದೇಶದವರಲ್ಲ. ಈ ದೇಶದಲ್ಲಿ ರಾಜ್ಯಗಳು ಬಂದು ಎಲ್ಲ ರಾಜ್ಯದಲ್ಲಿ ಎಲ್ಲ ಥರ ಯಾವ ರಾಜ್ಯದಿಂದ ಯಾವ ರಾಜ್ಯಕ್ಕಾದರೂ ಹೋಗಿತ್ತು. ಆದರೆ ತಮಿಳುನಾಡು ಗೌರ್ಮೆಂಟು ತಾತ್ಕಾಲಿಕವಾಗಿ 3 ತಿಂಗಳು ಎಂಸೈಡು ಜಲ್ಲಿ ಎಲ್ಲ ಫಿಶರ್ ಐಟಮ್ಸ್ ಎಲ್ಲರೂ ಬ್ಯಾನ್ ಮಾಡಿದ್ದಾರೆ. ಅದೇನು ಪ್ರಾಬ್ಲಮ್ ಇದೆ, ಫಿಶರ್ ಪ್ರಾಬ್ಲಮ್ಮು ಗೌರ್ಮೆಂಟ್ ಪ್ರಾಬ್ಲಮ್ ಅಂದರೆ ಅವ್ರು ಸಾಲ್ವ್ ಮಾಡ್ತಾರೆ. ಆದರೆ ಬಾರ್ಡ್ರಲ್ಲಿ ಬಂದು ತಾತ್ಕಾಲಿಕವಾಗಿ ನಿಂತಿರೋದು ನಮ್ಮ ಲಾರಿಗಳಿಗೆ 3000ರಿಂದ 5000 ಲಾರಿಗಳಿದ್ದಾವೆ. ಆ ಲಾರಿ ಡ್ರೈವರ್ಸು, ಲಾರಿ ಓನರ್ಸು ಡ್ಯೂಟಿ ಕಟ್ಟಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ತುಂಬ ಅನಾನುಕೂಲವಾಗಿದೆ. ಅದಕ್ಕೋಸ್ಕರ ಇದನ್ನೆಲ್ಲ ಪರಿಶೀಲನೆ ಮಾಡಿ ಇದನ್ನು ಇಮ್ಮಿಡಿಯೇಟಾಗಿ ಬಿಡುಗಡೆ ಮಾಡಬೇಕು. ಬಾರ್ಡ್ರಲ್ಲೆಲ್ಲೂ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಎಲ್ಲ ಥರದ ಮೆಟೀರಿಯಲ್ಲು ಈ ಕಡೆಯಿಂದ ಕರ್ನಾಟಕದಿಂದ ಗ್ರಾನೈಟ್ ಹೋಗುತ್ತೆ, ಮೈನ್ಸ್ ಹೋಗುತ್ತೆ, ಎಲ್ಲ ಹೋಗುತ್ತೆ. ಅದನ್ನು ಇದು ಕರ್ನಾಟಕ ಗೌರ್ಮೆಂಟ್ ತಡೆ ಮಾಡಿದ್ರೆಗನ ಇರೋ ಕಂಪ್ನಿಗಳೇನಾಗುತ್ತೆ ಇದನ್ನೆಲ್ಲ ಬಿಸ್ನೆಸ್ ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಹೋಗಬೇಕು. ಇದು ಒಂದು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಲಾರಿ ಟಿಪ್ಪರ್ ಲಾರಿಗಳ
ಅಂತ ನಾವು ಕೇಳ್ತೀವಿ. ಒಂದು 25 ವರ್ಷಗಳಿಂದ ಗಡಿ ಭಾಗದಲ್ಲಿ ಮತ್ತು ಏಕಾಏಕಿ ಕೂಡಲೇ 3 ತಿಂಗಳು ಪ್ಲಾನ್ ಮಾಡಿದ್ದಾರೆ. ದಯವಿಟ್ಟು ವಾಪಸ್ ತೆಗೆದುಕೋಬೇಕು. ಇದು ನಾವು ಉಗ್ರ ಹೋರಾಟ ಮಾಡ್ತೀವಿ. ಇನ್ನೊಬ್ಬ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನೇ ಇರಲಿ ಅದು ಲೀಗಲಾಗಿ ಮಾಡಬೇಕು, ಲೀಗಲಾಗಿ ಮಾಡೋಣ. ಅದಕ್ಕೆ ನಮಗೆ ಜಲ್ಲಿ ಮರಳು ಎಂಸೆಂಟ್ ಕೊಡಲೇಬೇಕು. ಇಲ್ಲಾಂದರೆ ಇವರು ಸಾವಿರಾರು ಜನ ತಮಿಳುನಾಡಿಂದ ಎಷ್ಟೋ ಜನ ಬೆಳಗ್ಗೆ ಆದರೆ ಕರ್ನಾಟಕದಲ್ಲಿ ಈಗ 2 ಕೋಟಿ ಜನ ಇದ್ದಾರೆ. ನಮ್ಮ ಬೆಂಗಳೂರಲ್ಲಿ ಯಾರಿದ್ದಾರೆ? ಎಲ್ಲ ನಾರ್ತ್ ಇಂಡಿಯನ್ಸು, ತಮಿಳುನಾಡವರು, ಅವರು ಇವರು ನಮ್ಮ ಕರ್ನಾಟಕ ಪೀಪಲ್ಸ್ ಎಲ್ಲಿದ್ದಾರೆ ಅವ್ರಿಗೆಲ್ಲ ನಾವು ಇವತ್ತು ದಾರಿ ಕೊಟ್ಟು ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗಿದೆ. ಅದಕ್ಕೆ ನಮಗೆ ಭಾಗದಲ್ಲಿ ಜಲ್ಲಿ ಸಿಗುತ್ತೆ. ಅದು ನಮ್ಮ ಬೆಂಗಳೂರು ಜಲ್ಲಿ ಬೇಕೇ ಬೇಕು. ಭಾಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಬೇರೆ ಕಡೆಯಿಂದ ಬಂದರೆ 1000 ರೂಪಾಯಿ ಈಗ 600-700 ರೂಪಾಯಿ ಇರೋದು ಕರ್ನಾಟಕದಲ್ಲಿ. ಅವರು ಈಗ ಏಕಾಏಕಿ 1000 ರೂಪಾಯಿ ಮಾಡಿದ್ದಾರೆ. ನಾವು ಈ ಬಾರ್ಡ್ರಲ್ಲಿರೋರು ನಾವು ಎಲ್ಲಿ ಹೋಗಬೇಕು? ಅದು ನಾವು ಕೂಡಲೇ ಏನು ಈ ಕರ್ನಾಟಕ ಸರ್ಕಾರನೂ ಮತ್ತು ತಮಿಳುನಾಡು ಸರ್ಕಾರ ಕೂಡಲೇ ಇದರಲ್ಲಿ ಮುಂದೆ ಬಂದು ನಮ್ಮ ಲಾರಿ ಮಾಲೀಕರಿಗೆ ಎಷ್ಟೋ ಜನ ಇವತ್ತು ಊಟಕ್ಕೆ ಅನ್ನ ಇಲ್ಲ, ಎಷ್ಟೋ ಜನ ಡ್ರೈವರ್ಗಳು ಬಂದಿದ್ದಾರೆ. ಇವತ್ತು ಹೇಳೋಕ್ಕೆ ಯಾವ ಥರ ಇದೆ ಅಂದರೆ ಅವ್ರಿಗೆ ಪೇಮೆಂಟ್ ಕೂಡ ಕೊಡೋಕ್ಕೆ ಯಾವ ಒಂದು ಏನು ಆಗ್ತಾಯಿದೆ. ದಯವಿಟ್ಟು ಇದು ಕೂಡಲೇ ಸ್ಪಂದನೆ ಮಾಡಬೇಕು. ದಯವಿಟ್ಟು ಎಲ್ಲ ಲಾರಿ ಮಾಲೀಕರಲ್ಲಿ ವಿನಂತಿ, ಇವತ್ತಿಗೆ ನಾವು ಬಿಡಬಾರ್ದು. ಇನ್ನೂ ಮುಂದಿನ ಉಗ್ರ ಹೋರಾಟ ಮಾಡಬೇಕು. ಇಲ್ಲಾಂದರೆ ನಾವು ಇಲ್ಲಿ ಬದುಕೋಕ್ಕೆ ಆಗೋದಿಲ್ಲ. 1000 ರೂಪಾಯಿ ಟನ್ಗೆ ಕೊಟ್ಬಿಟ್ಟು ಟನ್ ಏನು ರೇಟ್ ಆಗುತ್ತೆ? ಈಗ ಆಯಿತು, ಈಗ ಮನೆ ಕಟ್ತಾನೆ ಅವನು ಬಡವ, ಅವನಿಗೆಲ್ಲಿ ಹಾಕೋಕ್ಕಾಗುತ್ತೆ? ನಾವು ಈ ಭಾಗದಲ್ಲಿ ಈಗ ಮನೆ ಕಟ್ಟೋನು ಬಡವ, ಇವಾಗೇನೋ 1000 ರೂಪಾಯಿ ಈಸ್ಕೊಳ್ತಾ ಇದ್ದಾರೆ. ಅವರು ಈಗ ತಂದು ಹಾಕ್ತಾಯಿದ್ದೀವಿ. ಅವ್ನು ಮನೆ ಬಡವ, ಮನೆ ಹೆಂಗೆ ಕಟ್ತಾನೆ? ಇದೆಲ್ಲ ಸರ್ಕಾರ ಕುತ್ಕೊಂಡು ಏನು ತಮಿಳ್ನಾಡು ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಕುತ್ಕೊಂಡು ಏನೋ ಒಂದು ರೇಟ್ ಮಾಡಿ ಏನಿದೆ ಗೌರ್ಮೆಂಟ್ ಪ್ರೊಸೀಜರ್ ಏನಿದೆ ಮಾಡಲಿ, ನಾವು ರೆಡಿ ಇದ್ದೀವಿ. ಇಲ್ಲ ಟನ್ನೇಜ್ ಹಾಕ್ಕೊಡ್ಬೇಕಾ ಅದನ್ನು ರೆಡಿ ಇದ್ದೀವಿ. ರಾಯಲ್ಟಿ ಕೊಡ್ತಾರೋ ಅದನ್ನು ಕಟ್ಟಿ ಓಡ್ಸೋಕೆ ರೆಡಿ ಇರ್ತೀವಿ. GST ಬಿಲ್ಲ ಅದನ್ನು ರೆಡಿ ಇರ್ತೀವಿ. ಕೂಡಲೇ ತಮಿಳ್ನಾಡು ಸರ್ಕಾರ ನಾವು ಏನು ಆಗ್ತಾ ಇದ್ದೀವಿ ಕೂಡಲೇ ಎಂಸೆಂಟ್ನಲ್ಲಿ ಕೊಡಬೇಕು, ಮಾಡಬೇಕು ಅಷ್ಟೇ ನಾವು ಹೇಳ್ತಾ ಇದ್ದೀವಿ. ಲೀಗಲಾಗಿ ಏನಿದೆ ಬೇಕಾಗಿದೆ. ನಾವೇನಾದರೂ ತಪ್ಪು ಮಾಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನೇ ಪೆನಾಲ್ಟಿ ಆಗಲಿ ಏನೇ ಆಗಲಿ ಅವರು ಪನಿಷ್ಮೆಂಟ್ ಕೊಡಲಿ, ನಾವು ಅದು ಅನುಭವಿಸೋದಕ್ಕೆ ನಾವು ಈ ಕೂಡಲೇ ನಾವು ಹೇಳ್ತಾ ಇದ್ದೀವಿ. ಕೂಡಲೇ ಜಲ್ಲಿ ಮರಳು ಎಂಸೆಂಡು ನಮ್ಮ ಕರ್ನಾಟಕಕ್ಕೆ ಬಿಡುಗಡೆ ಮಾಡಲೇಬೇಕು. ಇಲ್ಲಾಂದರೆ ತುಂಬ ಒಂದು 10,000 ಜನ ಬೀದಿ ಪಾಲಾಗ್ತಾರೆ. ಆ ಶಾಪ ನಿಜವಾಗ್ಲೂ ತಮಿಳ್ನಾಡು ಸರ್ಕಾರಕ್ಕೆ ತಟ್ಟಬಾರ್ದು. ಅಂದರೆ ಕೂಡಲೇ ಬಿಡುಗಡೆ ಮಾಡಬೇಕು. ನಿಜವಾಗ ಹೇಳ್ತಾ ಇದ್ದೀವಿ. ಈಗ CM ಒಳ್ಳೆ ಕೆಲಸನೇ ಮಾಡ್ಬೋದು, ಮಾಡ್ತಾ ಇರ್ಬೋದು, ಮಾಡ್ಬೋದು, ಗೊತ್ತಾಗಲ್ಲ ನಮಗೆ. ಈಗ ನಮಗೆ ಇದೆಲ್ಲ ನಾವು ರಾಯಲ್ಟಿ ಎಲ್ಲ ಕಟ್ಟಕ್ಕೆ ರೆಡಿ ಇದ್ದೀವಿ. ನಾವು ಕೂಡಲೇ ಬಿಡುಗಡೆ ಮಾಡ್ತೀವಿ, ಕಟ್ತಾರೂ ಇದ್ದೀವಿ. ಮುಂದೆ ಏನೇ ಅವರು ಆಕ್ಷನ್ ಇಸ್ಕೊಂಡ್ರೆ ನಾವು ಅದಕ್ಕೆ ಅಂದರೆ ಕೂಡಲೇ ನಮ್ಮ ಸೆಂಡು ಜಿಲ್ಲೆ ಎಲ್ಲ ಬಿಡುಗಡೆ ಮಾಡ್ತೀವಿ.